ನಮಸ್ಕಾರ. ಮಹಾರಾಜ ಪೃಥು ಹಾಗೂ ಮಗ ವಿಜಿತಾಶ್ವನ ಕಥೆಯನ್ನು ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡಿದೆವು. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಚೇತರ ಕಥೆಯನ್ನು ನೋಡೋಣ. ವಿಜಿತಾಶ್ವನ ವಂಶದಲ್ಲಿ ಬಹಿಷ್ಯತ ಎನ್ನುವ ಅತ್ಯಂತ ಶಕ್ತಿಶಾಲಿಯಾದ ರಾಜನು ಹುಟ್ಟಿದನು. ಅವನಿಗೆ ಪ್ರಾಚೀನ ಬರ್ಹಿ ಎನ್ನುವ ಇನ್ನೊಂದು ಹೆಸರಿತ್ತು. ಶತಧೃತಿ ಎಂಬ ಹೆಸರಿನ ಸಾಗರ ರಾಜನ ಮಗಳನ್ನು ಮದುವೆಯಾಗುವಂತೆ ಬ್ರಹ್ಮನು ಬಹಿಷ್ಯತನಿಗೆ ಆದೇಶವನ್ನ ಮಾಡಿದನು ಹಾಗೂ ರಾಜ ಕೂಡ ಅದಕ್ಕೆ ತಕ್ಷಣ ಒಪ್ಪಿಗೆಯನ್ನ ನೀಡಿದನು. ಹೀಗೆ ವಿವಾಹವಾದ ಈ ಜೋಡಿಗೆ ಆಶೀರ್ವಾದವನ್ನು ಮಾಡುವುದಕ್ಕೆ ದೇವಾದಿದೇವತೆಗಳು, ಯಕ್ಷರು, ಕಿನ್ನರರು ಹಾಗೂ ಋಷಿಗಳು ಸೇರಿದರು. ಈಗ ಬ್ರಹ್ಮನು ಬರೀ ಕಾಡುಗಳಿಂದಲೇ ತುಂಬಿ ಹೋಗಿದ್ದ ಭೂಮಿಯಲ್ಲಿ ಮಾನವ ಸಂತತಿಯನ್ನು ಬೆಳೆಸುವ ಜವಾಬ್ದಾರಿಯನ್ನು ರಾಜನಿಗೆ ನೀಡಿದನು. ಕೆಲವು ವರ್ಷಗಳ ನಂತರ ರಾಜ ಶತಧೃತಿಯಿಂದ 10 ಗಂಡು ಮಕ್ಕಳನ್ನು ಪಡೆದನು. ಅವರಿಗೆ ಒಟ್ಟಾಗಿ ಪ್ರಚೇತರು ಎಂದು ಕರೆಯಲಾಯಿತು. ಈ ಎಲ್ಲ ಪ್ರಚೇತರು ಬಿಲ್ವಿದ್ಯೆಯಲ್ಲಿ ಪರಿಣತರಾಗಿದ್ದರು. ಸಮಯವು ಉರುಳಿತ್ತು. ತನ್ನ ಮಕ್ಕಳಿಗೆ ವಿವಾಹವನ್ನು ಮಾಡಿ ಬ್ರಹ್ಮನ ಜವಾಬ್ದಾರಿಯನ್ನು ಈಡೇರಿಸಬೇಕು ಎಂದಿದ್ದ ರಾಜನಿಗೆ ಲೌಕಿಕ ಆಸೆಯನ್ನೇ ತ್ಯಜಿಸಿದ್ದ ತನ್ನ ಗಂಡು ಮಕ್ಕಳಿಂದ ಆಘಾತವಾಗಿತ್ತು. ಅವರೆಲ್ಲರೂ ಮದುವೆಯ ಬದಲು ಸಮುದ್ರಕ್ಕೆ ಹೋಗಿ ವಿಷ್ಣುವನ್ನು ಕುರಿತು ತಪಸ್ಸು ಮಾಡುವುದಾಗಿ ತಿಳಿಸಿ ಅಲ್ಲಿಂದ ತೆರಳಿದರು. ಹೀಗೆ ಸಾಗಿದ ಪ್ರಚೇತರು ಮಾರ್ಗದ ಮಧ್ಯದಲ್ಲಿ ಶಿವನನ್ನು ಭೇಟಿಯಾಗಿ ತಮ್ಮ ಕೈಗಳನ್ನು ಮುಗಿದು ಅವನಿಂದ ಮಾರ್ಗದರ್ಶನವನ್ನು ಪಡೆದರು. ಅಲ್ಲಿಂದ ಸಮುದ್ರಕ್ಕೆ ತೆರಳಿ ಶಿವನು ನೀಡಿದ ಮಂತ್ರಗಳನ್ನು ಪಠಿಸುತ್ತಾ ವಿಷ್ಣುವಿನ ಧ್ಯಾನವನ್ನು ಮಾಡಿದರು. ಹೀಗೆ 10,000 ವರ್ಷಗಳ ಕಠೋರವಾದ ತಪಸ್ಸಿನ ಕೊನೆಯಲ್ಲಿ ವಿಷ್ಣುವು ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಹೇಳಿದನು. ತಮಗೆ ಭೂಮಿಯಲ್ಲಿ ಮಾನವರ ಸಂತತಿಯನ್ನು ಹೆಚ್ಚಿಸಲು ಸಹಾಯವನ್ನು ಮಾಡುವಂತೆ ಪ್ರಚೇತರು ಕೇಳಿಕೊಂಡರು. ಆಗ ವಿಷ್ಣುವು, ನಿಮಗೆ ಬ್ರಹ್ಮನಿಗೆ ಸಮನಾದ ಒಬ್ಬ ಮಗನನ್ನು ನಾನು ಕರುಣಿಸುತ್ತೇನೆ. ಆದರೆ ನೀವು ನಾನು ಹೇಳಿದ ಹುಡುಗಿಯನ್ನು ವಿವಾಹವಾಗಲು ಒಪ್ಪಬೇಕು. ಅವಳ ಹಿನ್ನೆಲೆಯ ಬಗ್ಗೆ ಒಂದು ಕಥೆಯನ್ನು ನಾನು ಈಗ ಹೇಳುತ್ತೇನೆ ಎಂದು ಮುಂದುವರೆದನು. ಒಮ್ಮೆ ಕಂಡು ಎಂಬ ಋಷಿಯು ಕಾಡಿನ ಮಧ್ಯೆ ಘೋರ ತಪಸ್ಸನ್ನು ಮಾಡುತ್ತಿದ್ದನು. ಅವನ ತಪಸ್ಸಿಗೆ ಹೆದರಿದ ಇಂದ್ರನು ಕೂಡಲೇ ತಪಸ್ಸನ್ನು ಭಂಗ ಮಾಡಬೇಕೆಂದು ಯೋಚಿಸಿ ತನ್ನ ದೇವಲೋಕದ ಅಪ್ಸರೆಯರಲ್ಲಿ ಒಬ್ಬಳಾದ ಪ್ರಮಲೋಚ ಎಂಬಾಕೆಯನ್ನು ಅವನ ಬಳಿಗೆ ಕಳುಹಿಸಿದನು. ಭೂಮಿಗೆ ಬಂದ ಪ್ರಮಲೋಚ ತನ್ನ ಹಾವಭಾವ ನೃತ್ಯಗಳಿಂದ ಕಂಡುವಿನ ತಪಸ್ಸನ್ನು ಕೆಡಿಸಿದಳು. ತಾನು ಋಷಿ ಎಂಬುದನ್ನೇ ಮರೆತು ಕಂಡುವು ಅವಳನ್ನು ವಿವಾಹವಾಗಿ ಮಂದಾರ ಪರ್ವತದ ಬಳಿಯ ಒಂದು ಕಣಿವೆಯಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಅವಳೊಂದಿಗೆ ದಾಂಪತ್ಯ ಜೀವನವನ್ನು ಆರಂಭಿಸಿದನು. ನಾನು ಮರಳಿ ಸ್ವರ್ಗಕ್ಕೆ ಹೋಗಬೇಕು ಎಂದು ಪ್ರಮಲೋಚ ಎಷ್ಟು ಬಾರಿ ಅವನಲ್ಲಿ ಕೇಳಿಕೊಂಡರೂ ಕಂಡುವು ಅವಳನ್ನು ಬಿಡಲು ಮನಸ್ಸಿಲ್ಲದೆ ಇನ್ನೂ ಸ್ವಲ್ಪ ಕಾಲ ಇಲ್ಲೇ ಇರು ಎಂದು ಅವಳನ್ನು ತಡೆಯುತ್ತಿದ್ದ. ಹೀಗೆ 967 ವರ್ಷ 6 ತಿಂಗಳು 3 ದಿನಗಳು ಸರಿದವು. ಅಪ್ಸರೆ ಪ್ರಮಲೋಚ ತನ್ನ ದೇಹದ ಬೆವರಿನಿಂದ ಮಗುವನ್ನು ಸೃಷ್ಟಿಸಿ ನಂತರ ಕಂಡು ಋಷಿಯನ್ನು ತೊರೆದು ಆ ಹೆಣ್ಣು ಮಗುವನ್ನು ಕಾಡಿನ ಮರಗಳ ನಡುವೆ ಇರಿಸಿ ಸ್ವರ್ಗಕ್ಕೆ ಹೋದಳು. ಲೌಕಿಕ ಜೀವನವನ್ನು ನಡೆಸಿ ತನ್ನ ತಪಶಕ್ತಿಯನ್ನು ಕಳೆದುಕೊಂಡಿದ್ದ ಕಂಡು ಋಷಿಯು ಬೇಸರದಿಂದ ಪುನಃ ತಪಸ್ಸನ್ನು ಮಾಡಲು ಅರಣ್ಯದ ಕಡೆಗೆ ನಡೆದನು. ಇತ್ತ ಕಡೆ ಸಸ್ಯಗಳ ರಾಜನಾದ ಚಂದ್ರನು ಕಾಡಿನಲ್ಲಿ ಜೋರಾಗಿ ಅಳುತ್ತಿದ್ದ ಆ ಮಗುವನ್ನು ಕಂಡು ತನ್ನ ಸ್ವಂತ ಮಗಳಂತೆ ಸಾಕಿ ಬೆಳೆಸಿದನು. ಅವಳಿಗೆ ಮಾರೀಷ ಎಂದು ಹೆಸರಿಟ್ಟನು. ಅವಳ ಮುಂದಿನ ಆರೈಕೆಯನ್ನು ಮಾಡುವಂತೆ ವೃಕ್ಷರಾಜನಿಗೆ ತಿಳಿಸಿದನು. ಹೀಗೆ ಮಾರೀಷಳ ಕಥೆಯನ್ನು ಹೇಳಿದ ಮಹಾವಿಷ್ಣು, ನೀವು 10 ಜನರು ಈ ಕೂಡಲೇ ಕಾಡಿಗೆ ಹೋಗಿ ಅರಣ್ಯಗಳ ಮಗಳಾದ ಮರೀಷಳನ್ನು ವಿವಾಹವಾಗಿ ನಿಮ್ಮ ತಂದೆಯ ಇಚ್ಛೆಯನ್ನು ನಿಮಗೆ ಮುಂದೆ ಹುಟ್ಟುವ ಮಗನೇ ಈಡೇರಿಸುತ್ತಾನೆ ಎಂದು ಅಲ್ಲಿಂದ ಅದೃಶ್ಯನಾದನು. ಆ ತಕ್ಷಣವೇ 10 ಮಂದಿ ಪ್ರಚೇತರು ತಾವು ತಪಸ್ಸು ಮಾಡುತ್ತಿದ್ದ ಸಮುದ್ರದಿಂದ ಮೇಲಕ್ಕೆ ಬಂದು ದಟ್ಟ ಅಡವಿಯನ್ನು ಹೊಕ್ಕಿದರು. ನಂತರ ವೃಕ್ಷರಾಜನನ್ನು ಹೇಗೆ ಭೇಟಿ ಮಾಡುವುದು ಎಂದು ತಿಳಿಯದೆ ಕಾಡಿನ ಮರಗಳ ಬಳಿ ತಮ್ಮ ಮಗಳನ್ನು ಕೊಡುವಂತೆ ಕೇಳಿಕೊಂಡರು. ಆದರೆ ಪ್ರಚೇತರಿಗೆ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಹೀಗೆ ಬಹಳ ಸಮಯವು ವ್ಯರ್ಥವಾಗಿ ಹೋಗಿತ್ತು. ಈಗ ತಮ್ಮ ಸಹನೆಯನ್ನು ಕಳೆದುಕೊಂಡ ಪ್ರಚೇತರು ಬಹಳ ಕೋಪಗೊಂಡು ತಮ್ಮ ಬಾಯಿಯಿಂದ ಬಿರುಗಾಳಿ ಮತ್ತು ಬೆಂಕಿಯನ್ನು ಉಗುಳಿ ಅರ್ಧದಷ್ಟು ಕಾಡನ್ನು ಸುಟ್ಟು ಭಸ್ಮ ಮಾಡಿದರು. ಹೀಗೆ ಉಗ್ರ ಬೆಂಕಿಯ ಜ್ವಾಲೆಯಿಂದ ಸುಟ್ಟು ಕರಕಲಾಗುತ್ತಿದ್ದ ಕಾಡನ್ನು ಕಂಡು ತಕ್ಷಣ ಪ್ರತ್ಯಕ್ಷನಾದ ಬ್ರಹ್ಮ, ಭೂಮಿಯ ಉಳಿವಿಗೆ ಮರಗಳು ಅತ್ಯವಶ್ಯಕ, ಈ ವನ ದಹನದ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ಆದೇಶಿಸಿ ವೃಕ್ಷಗಳ ರಾಜನನ್ನು ತಕ್ಷಣವೇ ಕರೆದುಕೊಂಡು ಬಂದು
ಅವನ ಮಗಳಾದ ಮಾರೀಷಳನ್ನು ಕೊಟ್ಟು ವಿವಾಹ ಮಾಡಿಕೊಡಲು ಆಜ್ಞೆ ಮಾಡಿದನು. ತನ್ನ ಹಿಂದಿನ ಜನ್ಮದಲ್ಲಿ ಅತೀ ಚಿಕ್ಕ ವಯಸ್ಸಿನಲ್ಲಿಯೇ ಪತಿಯನ್ನು ಕಳೆದುಕೊಂಡು ನೊಂದು ಹೋಗಿದ್ದ ಮಾರೀಷ ಮುಂದಿನ ಜನ್ಮದಲ್ಲಿ ತನಗೆ ದೀರ್ಘಾಯುಷಿ ಪತಿಯು ಬೇಕೆಂದು ತಪಸ್ಸನ್ನು ಮಾಡಿ ವಿಷ್ಣುವಿನ ವರವನ್ನು ಪಡೆದುಕೊಂಡಿದ್ದಳು. ನಿನಗೆ 10 ಜನ ಪತಿಯರು ಮತ್ತು ಒಬ್ಬ ಬ್ರಹ್ಮನಿಗೆ ಸಮಾನವಾದ ಮಗನು ಹುಟ್ಟುತ್ತಾನೆ ಎಂದು ವರವನ್ನು ನೀಡಿದ್ದ ಮಹಾವಿಷ್ಣು ಈ ರೀತಿ ತನ್ನ ಭಕ್ತೆಯ ಆಸೆಯನ್ನು ಈಡೇರಿಸಿದನು. ಹೀಗೆ ಮಾರೀಷ 10 ಜನ ಪ್ರಚೇತರ ಪತ್ನಿಯಾದಳು. ದಕ್ಷನು ಅವಳ ಗರ್ಭದಲ್ಲಿ ಮಗನಾಗಿ ಜನಿಸಿದನು. ಈ ಹಿಂದೆ ಶಿವನಿಗೆ ಅವನು ಮಾಡಿದ್ದ ಅವಮಾನದ ಫಲವಾಗಿ ಅವನು ತನ್ನ ಹಳೆಯ ದೇಹವನ್ನು ತ್ಯಜಿಸಬೇಕಾಗಿತ್ತು. ಹೀಗೆ ತನ್ನ 2ನೆಯ ಜನ್ಮದಲ್ಲಿ ಅವನು ಮತ್ತೊಮ್ಮೆ ಪ್ರಜಾಪತಿಯಾದನು. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.